ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಕೆಲಸ ಮಾಡಿದ್ದಾರೆ. ಕೈಲೆತ್ತಿದೀವಿ ನೋಡಿ ಸ್ವಾಮಿ. ಟಾಂಬರ್ ಯಾವ ರೀತಿ ಅಧಿಕಾರಿ ವರ್ಗನೂ ಶಾಮೀಲಾಗಿದೆ, ಕಾಂಟ್ರಾಕ್ಟರ್ ಶಾಮೀಲಾಗಿದ್ದಾರೆ, ಮೂಲವಾಗಿ ಶಾಮೀಲಾಗಿದ್ದಾರೆ. ಇಲ್ಲಿ ಕಣಗಾಲಿನೂ ಶಾಮೀಲಾಗಿ ಕಳಪೆಯಾಗಿದೆ. ಇದನ್ನ ಕ್ವಾಲಿಟಿ ಕಂಟ್ರೋಲ್ಗೆ ಬರೀತೀವಿ. ಕಳಪೆ ಕಾಮಗಾರಿನ ಇನ್ನೊಂದ್ಸಲ ಹಾಗೆ ಕೈಲಿ ಮಾಡ್ರಿ ಬರುತ್ತದೆ ಅಂದ್ಕೊಂಡ್ರೆ. ಈ ಥರ ಟಾಂಬರ್ ಹಾಕೋಕ್ಕೆ ಜನಪ್ರತಿನಿಧಿಗಳು ಎಲ್ಲೋಗೋರು ಗೊತ್ತಾಯ್ತೇ ಇಲ್ಲ. ಆಮೇಲೆ ಸರ್ಕಾರಿ ನೌಕರರವರಲ್ಲ, PW ಇಂಜಿನಿಯರು ಅವ್ರು ಏನು ನಿದ್ದೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಯ್ತೇ ಇಲ್ಲ. ಫಸ್ಟ್ ಸರ್ಕಾರಿ ನೌಕರರು PW ಇಂಜಿನಿಯರ್ ಸಸ್ಪೆಂಡ್ ಮಾಡಬೇಕು. ಏನು ಕೆಲಸ ಮಾಡ್ತಾರೋ ನಿದ್ದೆ ಮಾಡ್ತಾರೋ ಗೊತ್ತಾಯ್ತೇ ಇಲ್ಲ. ಅಧಿಕಾರಿ ವರ್ಗ ನಮ್ಗೊಂದು ಹೇಳ್ತಾರೆ, ಅವ್ರಿಗೊಂದು ಹೇಳ್ತಾರೆ, ಮಾಡೋದು ಮಾತ್ರ ಕಳಪೆ ಕಾಮಗಾರಿ ಅಂತ. ಪುಟ್ಟಣ್ಣಕಣ ನಿವಾಸಿ, ನಾವು ರೈತರು. ಇದು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಕೂಡ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ಇನ್ನೂ ಮೊದಲು ಕಾಮಗಾರಿ ನೋಡಿ, ಇದೆಲ್ಲ ತುಂಬ ಕಳಪೆ ಕಾಮಗಾರಿ. ಇದು ಹೆಚ್ಚು ಕಮ್ಮಿ ಅಂದಾಜು ಎಸ್ಟಿಮೇಟ್ ಕಾಪಿ ಕೊಡಿ ಅಂದರೆ ಅವ್ರು ಕೊಡೋಕೆ ರೆಡಿ ಇಲ್ಲ. ಅಂದಾಜು ನಮಗೆ ಮಾಹಿತಿ ಪ್ರಕಾರ 1.5 ಕೋಟಿ ಪ್ರಾಜೆಕ್ಟು ಅಂತ ಒಂದು ಅಂದಾಜು ಮೇಲೆ ನಮಗೆ ತಿಳಿದಿದೆ. ಬಟ್ ಆದರೆ ಸ್ಪಷ್ಟವಾಗಿ ಅವ್ರಿಗೆ ಎಸ್ಟಿಮೇಟ್ ಕಾಪಿ ಕೊಡಿ ಅಂದರೆ ಸರ್ಕಾರಿ ಅಧಿಕಾರಿಗಳು ಯಾರೂ ಕೊಡೋಕೆ ರೆಡಿ ಇಲ್ಲ. ಎಷ್ಟು ಕಳಪೆ ಕಾಮಗಾರಿ ಅಂದರೆ ಒಂಥರ ಡಸ್ಟ್ ಮೇಲೆ ಸುಮ್ಮನೆ ಬೇಕಾಬಿಟ್ಟು ಟಾಂಬರ್ ಹೊಡೆಯೋದು ಅಥವಾ ಸ್ಪ್ರೇ ಮಾಡೋದು. ಅದ್ರ ಮೇಲೆ ಅಂದರೆ ಇವರು ಬಿಳಿ ಜಲ್ಲಿನ ಕರಿ ಜಲ್ಲಿ ಮಾಡಿ ಇದು ಮಾಡ್ತಾವ್ರು ಅಷ್ಟೇ. ಇದು ಟಾಂಬರ್ ಅಲ್ಲ. ಇದು ಈಗ ಒಂದು ಟಾಂಬರ್ಗೆ ಇಷ್ಟು ಟನ್ಗೆ ಇಷ್ಟು ಪ್ರಮಾಣದಲ್ಲಿ ಟಾಂಬರ್ ಇರಬೇಕು ಅಂತ ಒಂದು ಸರ್ಕಾರದ ಅಂಕಿಅಂಶ ಹೇಳುತ್ತೆ. ಬಟ್ ಇವ್ರು ಹೇಳ್ತಾ ಇರೋದು ಅದನ್ನು ಎಷ್ಟು ಪ್ರಮಾಣ ಎಷ್ಟಿರಬೇಕು ಅಂತ ಇವರು ಟನ್ಗೆ 3.5 ಅಂತ ಏನೋ ಹೇಳ್ತಾರೆ. ಅದು ಹೋಗಿ ಇದೆಯಾ ಚೆಕ್ ಮಾಡಿ ಅಂದರೆ ಇಲ್ಲ, ಮೆಟೀರಿಯಲ್ ತಂದಿಲ್ಲ ಅಂತಾರೆ ನೆನ್ನೆ ಇಂಜಿನಿಯರ್ಗಳು ಬಂದಾಗ. ಹಾಗಾಗಿ ಇದು ತುಂಬ ಕಳಪೆ ಕಾಮಗಾರಿ. ಅಂದರೆ ಇದು ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಆಗವ್ರೆ. ಗುತ್ತಿಗೆದಾರ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರೋದ್ರಿಂದ ಇದನ್ನು ಸೂಕ್ತ ರೀತಿಯಲ್ಲಿ ಇದನ್ನು ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಯಾವುದೇ ರೀತಿ ಏನು ಸರ್ಕಾರಿ ಅಧಿಕಾರಿಗಳಲ್ಲಾಗಲಿ ಅಥವಾ ಕಾಂಟ್ರಾಕ್ಟರ್ಲಿ ಅಂತ ಯಾವುದೇ ರೀತಿ ನಾವೇನು ಅವ್ರು ಲಂಚ ಕೊಟ್ಟು ನೀವು ಕೆಲಸ ಮಾಡಿ ಅಂತ ಅನ್ಕಲ್ಲ. ಗುಣಮಟ್ಟ ಮಾಡಿ ತಿಂದಂಗೆ ಏನು ವ್ಯವಸ್ಥೆ ಇವತ್ತು 100% ಮಾಡಿ ನಾವು ಹೇಳ್ತಾ ಇಲ್ಲ. ನೀವು ತಿನ್ನಿ, ಆದರೆ ಗುಣಮಟ್ಟ ಮಾಡಿಕೊಡಿ ನಮಗೆ ಅಷ್ಟೇ. ಇದೇ ರೀತಿ ನೀವು ಗುಣಮಟ್ಟ ಮಾಡಲಿಲ್ಲ ಅಂದರೆ, ಈಗಲ್ಲ ಒಂದು ವಿಚಾರದಲ್ಲಿ ನಾನು ಕೂಡ ಓಂಬಡ್ಸ್ಮನ್ಗೆ ಕಂಪ್ಲೇಂಟ್ ಮಾಡಿ ಅದು ನಾನು ಕೋರ್ಟ್ ತಿರುಗ್ತಾ ಇರೋದ್ರಿಂದ ಇದನ್ನು ಕೂಡ ನಾವು ಮೇಲ್ಮಟ್ಟಕ್ಕೆ ಎಲ್ಲಿ ತೊಗೊಂಡು ಹೋಗ್ಬೇಕು ನಾವು ತಗೊಳ್ತೀವಿ. ಇಂಡಿಪೆಂಡೆಂಟಾಗಿ ನಾವು ಕ್ವಾಲಿಟಿ ಕಂಟ್ರೋಲ್ಗೆ ಹಾಕ್ತೀವಿ. ಅಥವಾ ಏನು ಯಾವ ಸರ್ಕಾರಿ ಅಧಿಕಾರಿ SR ಬುಕ್ಕಲ್ಲಿ ಏನು ಎಂಟ್ರಿ ಹಾಕಬೇಕು, ಅದಕ್ಕೆ ಏನೇನು ಬೇಕು ನಾವು ಪೂರ್ವ ಸಿದ್ಧತೆ ಎಲ್ಲ ನಾವು ಮಾಡ್ಕೋತಾ ಇದ್ದೀವಿ. ಇದೇ ಮಟ್ಟ ಹೋದರೆ ನಾವು ಮೇಲ್ಮಟ್ಟಕ್ಕೆ ಹೋಗೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗುಣಮಟ್ಟ ಕಾಪಾಡ್ಕೊಂಡು ನಮ್ದೇನು ಪ್ರಾಬ್ಲಮ್ ಇಲ್ಲ, ನಮ್ದೇನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಗುಣಮಟ್ಟ ಇವರು ಮೇಂಟೈನ್ ಮಾಡಲಿಲ್ಲ ಅಂದರೆ ನಾವು ಮುಂದೆ ಏನು ಕಾನೂನಾತ್ಮಕ ಏನು ಬೇಕು ಮುಂದೆ ನಾವು ಹೋಗೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದು ಈ ಸಮಯ ಹೇಳೋಕ್ಕೆ ಇಷ್ಟಪಡ್ತೀವಿ. ಫೋಟೋ ತಗೋ ಅಂತ ಹೇಳ್ತಾರ, ಏನೂ ಕೇಳಲಿಲ್ಲ ಅಂತಾರೆ. ನಿಮ್ಮ ಇಷ್ಟ ಬಂದಂಗೆ ಕಾಮಗಾರಿ ಮಾಡ್ಬಿಟ್ಟು ಹೋಗ್ತಾರ. ನೆನ್ನೆ ಹಾಕವ್ರೆ, ಇವತ್ತು ಎದ್ದೆಲ್ಲ ಕಿತ್ತೋಯ್ತದೆ. ಕಾಲಲ್ಲಿ ಹಿಂಗೆ ಕೆರೆದ್ಬಿಟ್ರೆ ಬತ್ತಾದ. ಬನ್ನಿ ಸಂಬಂಧಪಟ್ಟ ಇಲಾಖೆಯವರು, ಮಾನ್ಯ ಸಚಿವರು, ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇರೋದು. ನೀವು ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಬೇಕು ಅಂತಂದ್ರೆ ನೀವು ಯಾವುದೋ ಮೊನ್ನೆ ಫಂಕ್ಷನಲ್ಲಿ ಹೇಳಿದ್ರೆ ಇದು ನಂದು ಕೊನೆ ಚುನಾವಣೆ, ಕೊನೆ ಬಾರಿ ನಾನು ಇನ್ನು ನಿಲ್ಲಕ್ಕಲ್ಲ ಅಂತ ಹೇಳ್ಬಿಟ್ಟು ನೀವು ನಿಲ್ಲಕ್ಕಲ್ಲ ಅಂತ ಹೇಳೋಗ್ಬಿಟ್ಟು ಇಷ್ಟ ಬಂದಂಗೆ ಅವ್ರಿಗೆ ಕೆಲಸ ಮಾಡೋಕೆ ಹೋಗೋಕೆ ಬಿಡಬೇಡಿ. ಸಚಿವರಾಗಿದ್ದೀರಾ, ಮಿನಿಸ್ಟರ್ ಆಗಿದ್ದೀರಾ, ಅದ್ಲಿಸಿ ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡೋಕೆ ಹೇಳಿ. ಈಗ ಈ ಟಾರ್ ರೋಡ್ ಕೆಲಸ ಮಾಡೋಕ್ಕೆ ಸಚಿವರು ತಾನೇ ಹಣ ಬಿಡುಗಡೆ ಮಾಡಿರೋದು. ನಿಮಗೆ ಕೇಳೋಕೆ ಹಕ್ಕಿಲ್ವ ಸಚಿವರು? ವೆಂಕಟೇಶ್ ಸಾಹೇಬರು ಮಾತಾಡಿ, ನೀವು ಅಧಿಕಾರಿಗಳನ್ನ ಕರೆಸಿ ಸ್ಪಾಟಲ್ಲಿ ನಿಲ್ಲಿಸಿ, ಇಲ್ಲಿ ಎಷ್ಟಕ್ಕೆ ಇಲ್ಲಿ ಸ್ಯಾಂಕ್ಷನ್ ಆಗಿದೆಯಾ ಹಣ, ಇಲ್ಲಿ ಏನು ಕ್ವಾಂಟಿಟಿ ಹಾಕಬೇಕು ಅದನ್ನೆಲ್ಲ ಪರ್ಫೆಕ್ಟಾಗಿ ಕೆಲಸ ಮಾಡಿಸಿ. ನಮ್ದೇನು ತಗರಲಿಲ್ಲ. ಈ ಥರ ಕಳಪೆ ಕಾಮಗಾರಿ ಮಾಡೋಕ್ಬಿಟ್ರೆ ನಾವಿಲ್ಲಿ ಕೆಲಸನೇ ಮಾಡೋಕೆ ಬಿಡಲ್ಲ. ಇವತ್ತಿಲ್ಲಿ ಗ್ರಾಮದಲ್ಲಿ ನಿಂತ್ಕೊಂಡು ಸ್ಪಾಟಲ್ಲಿ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟು ಎಲ್ಲಿಗೆ ಬರಬೇಕು, ಎಲ್ಲಿ ಹೋರಾಟ ಮಾಡಬೇಕು, ಯಾವ ರೀತಿ ತನಿಖೆ ಮಾಡಿಸ್ಬೇಕು, ಇದೆಲ್ಲ ನಮಗೆ ರೈತರುಗಳಿಗೆ ತಿಳಿದ್ರೆ ನಾವು ಮಾಡಿಸ್ತೀವಿ. ಮುಂದಿನ ಹೋರಾಟ ನಾವು ಮಾಡೇ ಮಾಡ್ತೀವಿ.